ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ಈ ಸಲ ಕಪ್ ನಮ್ಮದೇ. RCB ಕರ್ನಾಟಕದ ಹೆಮ್ಮೆ. ಥ್ಯಾಂಕ್ಸ್ ಫಾರ್ 10 years of fantastic entertainment. ನಮಸ್ಕಾರ ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರು ತಮ್ಮೆಲ್ಲರಿಗೂ ಜಸ್ಟ್ ಪ್ರೇರಿಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಿದ್ದಂಥ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಪಂದ್ಯಕ್ಕೆ ಬರೋಣ. ನಿನ್ನೆ ನಡೆದಿತ್ತು ಕ್ವಾಲಿಫೈಯರ್ 1 ಬಿಟ್ವೀನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಪಂದ್ಯದಲ್ಲಿ ಪ್ರಿಡಿಕ್ಷನ್ ಆಗಿತ್ತು ಯಾವ ಕ್ಯಾಟಗರಿಯ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ ಅಂತ. ಈ ಪ್ರಿಡಿಕ್ಷನ್ಗೆ ಯಾರೆಲ್ಲ ಬೌಲರ್ ಅಂತ ಪ್ರಿಡಿಕ್ಟ್ ಮಾಡಿದ್ರೆ ನಿಮ್ಮ ಪ್ರಿಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಬರೋಣ. ಇವತ್ತು ನಡೀತಿದೆ IPLನ ಎಲಿಮಿನೇಟರ್ ಪಂದ್ಯ ನಡೀತಿರುವಂಥದ್ದು ಚಂಡೀಗಢಲ್ಲಿ ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಪಂದ್ಯದಲ್ಲಿ ಪ್ರಿಡಿಕ್ಷನ್ ಈ ರೀತಿಯಾಗಿದೆ. ಎರಡೂ ತಂಡದ ಆ್ಯಾವ್ರೇಜ್ ಸ್ಕೋರ್ ಎಷ್ಟಾಗಿರುತ್ತೆ ಅಂತಲೇ ಪ್ರೆಡಿಕ್ಟ್ ಮಾಡಬೇಕು. ಅಂದರೆ ಅವರು ಎಷ್ಟೇ ಓವರ್ಸ್ ಆಡ್ಬೋದು, ಅವರ ಆ್ಯಾವ್ರೇಜ್ ಸ್ಕೋರ್. ಉದಾಹರಣೆಗೆ ಹೇಳೋದಾದರೆ, ಮೊದಲು ಬ್ಯಾಟಿಂಗ್ ಆಡುವಂತಹ ತಂಡ 150 ರನ್ಸ್ ಗಳಿಸಿದ್ರೆ ಎರಡನೇ ಬ್ಯಾಟಿಂಗ್ ಆಡುವಂತಹ ತಂಡ ಅಥವಾ ಚೇಸಿಂಗ್ ಮಾಡುವಂಥ ತಂಡ 130ಗೆ ಆಲ್ಔಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆಗ 150 + 130 / 2 ಆ್ಯಾವ್ರೇಜ್ ಸ್ಕೋರ್ ಇಲ್ಲಿ 140 ಆಯಿತು. ಈ ರೀತಿಯಾಗಿ ಎಷ್ಟು ಆ್ಯಾವ್ರೇಜ್ ಸ್ಕೋರ್ ಆಗಿರುತ್ತೆ ಎರಡು ಇನ್ನಿಂಗ್ಸ್ಗಳಿಂದ ಸೇರಿ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ A <120, ಆಪ್ಷನ್ B 120 to 139, ಆಪ್ಷನ್ C 140 to 159, ಆಪ್ಷನ್ D 160 to 179, ಆಪ್ಷನ್ E 180 ಆ್ಯಂಡ್ ಅಬೋವ್. ನಿಮ್ಮ ಪ್ರಿಡಿಕ್ಷನ್ನ ಸಂಜೆ 7 ಗಂಟೆ ಒಳಗಾಗಿ ನೀವು ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.